ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್. ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದೇ ಲೈಕ್ ಮಾಡಿ. ನೋಡಿ, ನಾನು ಬೆಳಗ್ಗೆಯಿಂದ ನೈಟ್ವರೆಗೂ ಏನೇನು ಮಾಡ್ತೀನಿ ಇವತ್ತಿನ ದಿನ ಅಂತ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನೋಡಿ, ನಾನು ಬೆಳಗ್ಗೆ ಎದ್ದುಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೀನಿ. ನಾನು ಪೂರಿ ಮಾಡೋಣ ಅಂತ. ಪೂರಿಗೆ ಯಾವಾಗಲೂ ಸ್ವಲ್ಪ ಮೆತ್ತಗೆ ಸಾಫ್ಟಾಗಿ ಕಲಿಸ್ಕೋಬೇಕು, ರಫಾಗಿ ಕಲಿಸ್ಕೋಬಾರ್ದು. ನಾನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ಬಿಟ್ಟು ಎತ್ತಿಟ್ಬಿಡ್ತೆ. ಯಾಕಂದರೆ ಫಸ್ಟೇ ನಾನು ಎತ್ತಿಟ್ಬಿಡ್ತೀನಿ, ಆಮೇಲೆ ನಾನು ಒಂದು ಲೋಟ ಬಿಸಿನೀರು ಕುಡಿದು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡ್ಬಂದೆ. ಎಕ್ಸಸೈಸ್ ಎಲ್ಲ ಮಾಡೆಲ್ಲ ಆಯಿತು. ಅದಕ್ಕೆ ನೆಂದಿರುತ್ತಲ್ವ ಚೆನ್ನಾಗಿ, ಅದಕ್ಕೆ ನಾನು ಫಸ್ಟೇ ಎದ್ದಿದ ತಕ್ಷಣ ಚಪಾತಿ ಹಿಟ್ಟು ಕಲಿಸ್ಬಿಡ್ತೀನಿ. ಚಪಾತಿ ಹಿಟ್ಟು ಕಲಿಸಿ ಆಮೇಲೆ ಬಿಸಿನೀರು ಕುಡ್ದು ನಾನು ಎಕ್ಸಸೈಸ್ ಯೋಗ ಏನಾದರೂ ಇದ್ದರೆ ಮಾಡ್ಕೊಂಡ್ಬಂದೆ. ಬಂದ್ಬಿಟ್ಟು ನಾನು ನೈಟ್ ಬಟಾಣಿ ನೆನೆಹಾಕಿದ್ದೆ. ಅದಕ್ಕೆ ಅದರೊಳಗೆ ನಾನು ಬಟಾಣಿ ಆಲೂಗಡ್ಡೆ ಹಾಕಿ ಸಾಗು ಮಾಡೋಣ ಚೆನ್ನಾಗಿರುತ್ತೆ ಪೂರಿಗೆ ಅಂತ ಮಾಡ್ತಾಯಿದ್ದೆ. ಚಪಾತಿ ಯಾವಾಗಲೂ ಮಾಡ್ತಿದ್ದೆ, ಪೂರಿ ನಾನು ಮಾಡೋದಿಲ್ಲ ಜಾಸ್ತಿ ಟೈಮು. ನಾನು ಪೂರಿ ಜಾಸ್ತಿ ಕೆಮ್ಮಾಗುತ್ತೆ ಮಕ್ಕಳಿಗೆ, ಸ್ಕೂಲ್ ಟೈಮು, ಎಕ್ಸಾಮ್ ಟೈಮ್, ಟೆಸ್ಟ್ ಎಲ್ಲ ಇರುತ್ತೆ ಅಂತ ನಾನು ಯಾವಾಗಲಾದರೂ ಮಂತ್ಲಿ ಒಂದ್ಸಲಿ, ನಾನು 2 ಮಂತ್ಸಿಗೆ ಒಂದ್ಸಲಿ ಅಷ್ಟೇ ನಾನು ಮಾಡೋದು. ಇವತ್ತು ಪೂರಿ ಮಾಡ್ತಾಯಿದ್ದೆ. ಪೂರಿಗೆ ನಾನು ಸಾಗು ಮಾಡೋಣ ಅಂತ ಬಟಾಣಿ ಮತ್ತು ಆಲೂಗಡ್ಡೆನ ತೊಳೆದ್ಬಿಟ್ಟು ನಾನು ಕ್ಲೀನಾಗಿ ವಾಶ್ ಮಾಡಿ ಒಂದು 4-5 ವಿಸಿಲ್ ಹೊಡ್ಸ್ಕೊತೀನಿ. ಕುಕ್ಕರಲ್ಲಿ ನೀವು ಒಂದು 4-5 ವಿಸಿಲ್ ಹೊಡ್ಸಿದ್ರೆ ಸಾಕು. ಯಾಕಂದರೆ ಬಟಾಣಿ ನೀವು ಒಣಗಿರೋ ಬಟಾಣಿ ಆದರೆ ನೀವು ಒಂದು 4-5 ವಿಸಿಲ್ ಹೊಡಿಸಿ, ಹಸಿ ಬಟಾಣಿ ಆದರೆ ನೀವು 1-2 ವಿಸಿಲ್ ಹೊಡ್ಸಿದ್ರೆ ಸಾಕು ಅನಿಸುತ್ತೆ. ನಾನು ಯಾವತ್ತೂ ಹಸಿ ಬಟಾಣಿ ಮಾಡಿಲ್ಲ. ನಾನು ಒಣಗಿರೋ ಬಟಾಣಿನೇ ತೊಗೊಂಡು ಅದನ್ನ ನೆನೆಹಾಕಿ ರಾತ್ರಿ ಅದನ್ನೇ ಮಾಡ್ತೀನಿ. ನೋಡಿ, ಅದು ವಿಸಿಲ್ ಹೊಡ್ಸೋಕ್ಕಿಟ್ಟಿದೆ, ವಿಸಿಲ್ ಆಗಿದೆ. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ನಾನು ಒಂದು 2-3 ಸ್ಪೂನ್ ಎಣ್ಣೆ, ಕರಿಬೇವು, 1 ಕಪ್ಪು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಒಳಗೆ. ನಾನು ಪ್ಲೈನಾಗಿ ಮಾಡ್ತೀನಿ ಸಾಗು. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಸಾಲೆ ಇದ್ದರೆ ಹಾಕೋಬೋದು. ನಾನು ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ನೋಡಿ, ಟೊಮೊಟೊ ಎಲ್ಲ ಹಾಕಿದ್ದೀನಿ, ಉಪ್ಪು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಅದು ಉಪ್ಪು ಅರಿಶಿನ ಎಣ್ಣೆಲೆ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಲಿ. ಅಷ್ಟೊತ್ತಿಗೆ ವಿಸಿಲ್ ಹೊಡ್ಸ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ಕೂಲ್ ಆಗ್ತಾ ಇರಲಿ. ಅಷ್ಟೊತ್ತಿಗೆ ಇದು ಫುಲ್ಲು ಸಾಫ್ಟ್ ಆಗುತ್ತೆ. ನಾನು ಎಕ್ಸಸೈಸ್ ರೂಟೀನ್ ಎಲ್ಲ ತೋರಿಸಲ್ಲ, ಅದನ್ನು ದಿನ ತೋರಿಸಿದ್ರೆ ಬೇಜಾರಾಗುತ್ತೆ ಅಂತ ನಾನು ಎಕ್ಸಸೈಸ್ ಎಲ್ಲ ಮಾಡ್ಕೊಬಂದೆ. ಇವತ್ತಿನ ದಿವಸ ಎಲ್ಲ ಹೇಗೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನೋಡಿ, ಇದು ಬಟಾಣಿ ಮತ್ತು ಆಲೂಗಡ್ಡೆ ಫುಲ್ಲು 4-5 ವಿಸಿಲ್ ಹೊಡ್ಸಿದ್ದೀನಿ. ಬೇಕಂದರೆ ನೀವು ಹೊಡ್ಸ್ಕೊಬೋದು, ಒಂದು 5-6 ವಿಸಿಲ್ ಹೊಡ್ಸಿದ್ರೂ ತುಂಬ ಸಾಫ್ಟ್ ಆಗುತ್ತೆ. ಅದನ್ನು ಕ್ಲೀನಾಗಿ ಆಲೂಗಡ್ಡೆ ಮಸಿಯೋದಿರುತ್ತಲ್ಲ ಅದರೊಳಗೆ ಮಸ್ಕೊಳ್ಳಿ ಚೆನ್ನಾಗಿ ಫುಲ್ಲು ಸಾಫ್ಟ್ ಆಗೋವರೆಗೂ. ಇಲ್ಲಾಂದರೆ ಬಟಾಣಿ ಥರ ಇದ್ದರೆ ತಿನ್ನೋಕ್ಕೆ ಅದು ಬಾಯಿಗೆ ಸಿಗುತ್ತೆ ಒಂಥರ ಚೆನ್ನಾಗಿರಲ್ಲ. ಫುಲ್ಲು ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ. ನೋಡಿ, ಅದನ್ನು ಹಾಕ್ಕೊಳ್ಳಿ. ನಿಮಗೆ ಅದರೊಳಗೆ ನೀರಿರುತ್ತೆ, ನೀವು ಬೇಕು ಅಂದರೆ ನೀರು ಹಾಕ್ಕೋಬೋದು. ಆಮೇಲೆ ನಾನು ಗರಂ ಮಸಾಲೆ, ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪೆಲ್ಲ ನೋಡ್ಕೊಳ್ಳಿ, ನೀವು ಉಪ್ಪು ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದ್ದು ಕುದೀತಾ ಇರುತ್ತೆ, ಒತ್ತುತ್ತೆ ಆಲೂಗಡ್ಡೆ ಅಲ್ವಾ, ಕೆಳಗಡೆ ಸ್ವಲ್ಪ ಒತ್ತದಂಗೆ ಆಗುತ್ತೆ. ನೀವು ಸ್ವಲ್ಪ ಸೌಟಲ್ಲಿ ತಿರುಗಿಸ್ಕೊತಾ ಇರಿ. ಆಮೇಲೆ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿ, ಅದಾಗಿದೆ, ಆ ಕಡೆ ಸೈಡ್ ಇಟ್ಟಿದ್ದೀನಿ ಅಷ್ಟೇ. ಅದಕ್ಕಿನ್ನೇನು ಏನೂ ಇಲ್ಲ, ನೀವು ಬೇಕು ಅಂದರೆ ಹಾಕೋಬೋದು. ನಾನು ಅಷ್ಟೇ ಹಾಕಿ ಮಾಡೋ ಸಾಗು ಚೆನ್ನಾಗಿ ಬಂದಿರುತ್ತೆ. ಸಾರಿ, ನನಗೆ ಫುಲ್ಲು ಕೋಲ್ಡಾಗಿ ಫುಲ್ಲು ವಾಯ್ಸೇ ಕಟ್ಕೊಬಿಟ್ಟಿದೆ. 3-4 ದಿವಸದಿಂದ ನೀವು ವೀಡಿಯೋ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ವೀಡಿಯೋ ಎಲ್ಲ ಎಡಿಟ್ ಮಾಡಿರ್ತೀನಿ, ಅದು ವಾಯ್ಸ್ ಕೊಡೋಕ್ಕೂ ಆಗ್ತಾಯಿಲ್ಲ. ಫುಲ್ಲು ವಾಯ್ಸೇ ಇದಾಗ್ಬಿಟ್ಟಿತ್ತು ನನಗೆ. ಇವಾಗ ಹೆಂಗೋ ಸ್ವಲ್ಪ ಕಮ್ಮಿ ಆಗಿದೆ. ನೋಡಿ, ಎಣ್ಣೆ ಇಟ್ಕೊಳ್ಳಿ, ಪೂರಿಗೆ ಎಣ್ಣೆ ಕಾಯಲಿ. ನೀವು ಮಂದಕ್ಕೆ ಹರ್ಕೊಳ್ಳಿ, ಯಾಕೆಂದರೆ ತುಂಬ ತೆಳ್ಳಗೆ ಹರ್ಕೋಬೇಡಿ. ತೆಳ್ಳಗೆ ಹರ್ಕೊಂಡ್ರೆ ಏನಾಗುತ್ತೆ, ಉಪ್ಕೊಳ್ಳೋದಿಲ್ಲ, ಒಂಥರ ಇದ್ರ ಥರ ಬರೋದಿಲ್ಲ. ಅದಿಲ್ಲಾಂದರೆ ಫುಲ್ಲು ಕೆಳಗೆ ಇದಾಗುತ್ತೆ. ಇಲ್ಲಿ ನೋಡಿ, ಇವಾಗ ಎಣ್ಣೆಗೆ ಹಾಕಿದ ತಕ್ಷಣ ಹೆಂಗೆ ಉಪ್ಕೊಳುತ್ತೆ ಅಂತ. ನೀವು ಪೂರಿ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ, ತುಂಬ ಒಂದು ಸ್ವಲ್ಪ ಒಂಚೂರು ಇನ್ನೂ ಇದ್ದಂಗೆ ನೀವು ಇದು ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಹರ್ಕೋಬೇಡಿ. ನೋಡಿ, ಎಷ್ಟು ಥರ ಇದ್ರ ಥರ ಬರುತ್ತೆ, ಉಪ್ಕೊಳುತ್ತೆ ಚೆನ್ನಾಗಿ. ಈ ಥರ ಪೂರಿ ನಾನು ಇದೇ ಥರ ಮಾಡೋದು. ನನ್ನ ಮಕ್ಕಳಿಗೆ ಟ್ರಯಾಂಗಲ್ ಥರದ್ದು ಇಷ್ಟ ಆಗುತ್ತೆ. ನೀವು ರೌಂಡ್ ಬೇಕಾದ್ರೆ ರೌಂಡ್ ಮಾಡ್ಕೋಬೋದು. ನೋಡಿ, ನಾನು ಟ್ರಯಾಂಗಲ್ ಥರ ಮಾಡ್ಕೊತೀನಿ. ಅವರು ಬಾಕ್ಸಿಗೆ ಹಾಕೊಂಡು ತೊಗೊಂಡೋಗ್ತಾರಲ್ಲ, ಚೆನ್ನಾಗೂ ಕಾಣುತ್ತೆ ಅಂದ್ಬಿಟ್ಟು ನಾನು ಪೂರಿ ಸಾಗು ಮಾಡಿದ್ದೀನಿ. ಇಷ್ಟು ಚೆನ್ನಾಗಿರುತ್ತೆ. ನೋಡಿ, ನೀವೊಂದ್ಸರಿ ಟೇಸ್ಟ್ ಮಾಡಿ. ನಾನು ತಿಂದಿಲ್ಲ ಇವತ್ತು ಪೂರಿ. ನನಗೆ ಕೆಮ್ಮು ಕಾಫ್ ಎಲ್ಲ ಆಗಿರೋದ್ರಿಂದ ನಾನು ಚಪಾತಿ ಮಾಡ್ಕೊತೀನಿ. ನನ್ನ ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕ್ತೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕೊಡ್ತಾಯಿದ್ದೀನಿ. ಅವರಿಗೆ ಫುಲ್ಲು ಇವಾಗ ಚಳಿ ಇರೋದ್ರಿಂದ ಏನು ಕೊಟ್ಟರು ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಬಿಸಿನೀರು ಕೊಟ್ಟು ಸ್ವಲ್ಪ ಸುಡೋದೇ ಕಾಯಿಸ್ಕೊಟ್ಟಿರ್ತೀನಿ. ಅವರೆಲ್ಲ ಸ್ಕೂಲಿಗೆ ಹೋದರು. ನಾನು ಮಧ್ಯಾಹ್ನ ಎಲ್ಲ ಇದು ಮಾಡೋಕ್ಕಾಗಿಲ್ಲ ವೀಡಿಯೋ. ನಾನೇನು ಹಸ್ಬೆಂಡ್ ಊಟಕ್ಕೆ ಬಂದಿರಲಿಲ್ಲ. ನಾನು ಅದಕ್ಕೆ ನನ್ನ ಮಗ ಸಂಜೆ ಇದಕ್ಕೆ ಹೋಗಿದ್ದ ಕರಾಟೆ ಕ್ಲಾಸಿಗೆ. ಅವನ್ನ ಕರ್ಕೊಂಬರ್ತಾಯಿದ್ದೆ ಸಂಜೆ. ಅವನಿಗೆಲ್ಲ ಸ್ಕೂಲಿಂದ ಬಂದಾಗ ಹಾಲೆಲ್ಲ ಕುಡಿಸಿ ಅವನಿಗೆ ಕರ್ಕೊಂಡೋಗಿ ಕರಾಟೆಗೆ ಬಿಟ್ಟು ಅವನು ಕರ್ಕೊಂಬರ್ತಾಯಿದ್ದೆ. ನೋಡಿ, ಸಂಜೆ ಒಂದು 5:30-6 ಗಂಟೆ ಆಗಿದೆ. ಅವನು ಕರಾಟೆಗೆ ಹೋಗಿದ್ದ. ಅದಕ್ಕೆ ನಾನು ಕರ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ನಾನು ಸಂಜೆಗೆ ನೈಟಿಗೆ ಅಡುಗೆ ಮಾಡೋಣ ಅಂತ ಹೆಸ್ರು ಕಾಳು ಇತ್ತಲ್ಲ, ಅವನು ಕರ್ಕೊಂಬಂದ ತಕ್ಷಣ ನಾನು ನೆನಾಕ್ತಾಯಿದ್ದೀನಿ ಹೆಸ್ರು ಕಾಳನ್ನ.
ಯಾಕೆ ನೆನಾಕ್ತಿದ್ದೀನಿ ಅಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆಂದರೆ ಚೆನ್ನಾಗಿರುತ್ತೆ. ನಾನು ಮಧ್ಯಾಹ್ನ ನಾನು ಊಟ ಮಾಡ್ಕೊಳ್ಲಿಲ್ಲ, ನನಗಿತ್ತಲ್ಲ ಸ್ವಲ್ಪ ಸಾಗು ಥರ ಇತ್ತು, ಚಪಾತಿ ಇತ್ತು, ಅದನ್ನೇ ತಿನ್ಕೊಂಡು ರೆಸ್ಟ್ ಮಾಡಿದ್ದೆ. ಯಾಕೋ ಸ್ವಲ್ಪ ಹುಷಾರಿಲ್ದಂಗಾಗಿತ್ತು ಅಂತ. ನನ್ನ ಮಕ್ಕಳ ಸಂಜೆ ಬಂದಾಗ ಅವ್ರಿಗೆ ಹಾಲೆಲ್ಲ ಕುಡಿಸ್ಬಿಟ್ಟು ಅವಳು ಟ್ಯೂಷನಿಗೆ ಹೋಗಿ ಇವ್ನು ಕರಾಟೆ ಕ್ಲಾಸಿಗೆ ಹೋಗಿದ್ದ, ಅವನಿಗೆ ಕರ್ಕೊಬಂದ್ಬಿಟ್ಟು ನಾನು ಸಂಜೆಗೆ ಅಡುಗೆಗೆ ಎಲ್ಲ ಮಾಡ್ಕೊತಾ ಇದ್ದೀನಿ. ನೋಡಿ ಫಸ್ಟೇ ನಾನು ಹೆಸ್ರು ಕಾಳು ನೆನಾಕಿದ್ದೆ, 1 ಅವರ್ ನೆನಾಕಿಬಿಟ್ಟಿದ್ದೆ ನಾನು. ಅದು ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ, ಆವಾಗ ಸಾಂಬಾರು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನೀವು ಮಿಕ್ಸಿ ಮಾಡ್ಕೊಳ್ಳಿ. ನಾನು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ, ಹುಳಿ ಸಾರು ಅಂತ ಹೇಳ್ತಾರಲ್ಲ ಅದು. ನೋಡಿ ಟೊಮಟೊ ನೀವು ಯಾವಾಗಲೂ ಕುಯ್ಕೋಬೇಕಾದ್ರೆ ನೋಡಿ ಕುಯ್ಕೊಳ್ಳಿ, ಯಾಕೆಂದರೆ ಇವಾಗ ನೋಡೋಕೆ ಮಾತ್ರ ಮೇಲೆ ಚೆನ್ನಾಗಿರುತ್ತೆ, ಎಲ್ಲ ಹುಳ ಆಗಿಬಿಟ್ಟಿರುತ್ತೆ ಒಳಗಡೆ. ಅದಕ್ಕೆ ನಾನು ಕ್ಲೀನಾಗಿ ಅವತ್ತೊಂದು ದಿವಸ ನೋಡಿಬಿಟ್ಟು ಕುಯ್ದುಬಿಟ್ಟು ಹುಳ ಆಗಿತ್ತು, ಅದಕ್ಕೆ ನಂಗೆ ಒಂಥರ ಆಗಿಬಿಟ್ಟಿದೆ, ಮೈಯೆಲ್ಲ ಜುಮ್ ಅನಿಸುತ್ತೆ. ಅವು ನೋಡಿಬಿಟ್ರೆ ಒಂದ್ಸಲ ಅಡುಗೆ ಮಾಡೋಕ್ಕೆ ಒಂಥರ ಅನಿಸ್ತಾ ಇರುತ್ತೆ. ನೋಡಿ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಬೆಳ್ಳುಳ್ಳಿ, ಧನಿಯಾ ಪೌಡ್ರು, ಚಿಲ್ಲಿ ಪೌಡರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಇವತ್ತು ಏನಾಯ್ತು ಗೊತ್ತಾ, ನಂದು ತಲೆನೋವು ನನಗಿವಾಗ. ನೋಡಿ ಮಿಕ್ಸಿ ರುಬ್ತಾ ಇದ್ದೀನಿ, ಮಿಕ್ಸಿ ಆಗ್ತಾಯಿಲ್ಲ, ಯಾಕೆ ಅಂತ ನೋಡ್ತಾ ಇದ್ದೀನಿ. ಅದು ಮಿಕ್ಸಿ ಕೆಟ್ಟೋಗ್ಬಿಟ್ಟಿದೆ. ನೋಡ್ತೀನಿ ಕೆಳಗಿಂದ ಎಲ್ಲ ನೀರು ಸೋರು ಹೋಗ್ತಾ ಇದೆ. ನೋಡಿ ಎಷ್ಟು ಫಜೀತಿಯಾಗಿದೆ ಅಂತ. ರುಬ್ತಾ ಇದ್ದೀನಿ, ರುಬ್ತಾನೆ ಇಲ್ಲ. ಯಾಕೆ ಸಣ್ಣಕ್ಕಾಗ್ತಿಲ್ಲ ಅಂತ ನೋಡ್ತೀನಿ. ಎಲ್ಲ ಎರಡೆರಡು ಕೆಲಸ ಮಾಡಿಕೊಂಡೆ, ಅದು ಓಡಿಸೋಷ್ಟೊತ್ತಿಗೆ ಸಾಕಾಗೋಯಿತು. ಅದಕ್ಕೆ ಇನ್ನೊಂದು ಮಿಕ್ಸಿ ಬರುತ್ತಲ್ಲ, ಇದು ಅಕ್ಕಿ ರುಬ್ಬೋದು, ಅದಕ್ಕೆ ಹಾಕೊಬಿಟ್ಟು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಡೆ. ಅದರೊಳಗಡೆ ಇದನ್ನೆಲ್ಲ ಕ್ಲೀನಾಗಿ ಓಡಿಸ್ದೆ. ನೋಡಿ ಅದು ಚೆಲ್ಲಿದ್ಕಿನ್ನು ಇದು ಏನಪ್ಪ ಮಿಕ್ಸಿ ಎಲ್ಲ ಒಡಿಸ್ದಂಗೂ ಆಯಿತು. ಕ್ಲೀನಾಗೆಲ್ಲ ಸೋಪ್ ಹಾಕಿ ಎಲ್ಲ ಒಡಿಸ್ಬಿಟ್ಟು ಎತ್ತಿಕ್ತೆ. ಈ ಥರ ಆಗಿದೆ ನನ್ನ ಸಾಂಬಾರು ಮಾಡೋಕ್ಕೆ. ಯಾಕೋ ರುಬ್ತಾ ಇದ್ದೀನಿ, ಬರ್ತಾನೆ ಇಲ್ಲ. ಯಾಕೆ ಅಂತ ನೋಡ್ತೀನಿ, ಕೆಳಗಿಂದ ಎಲ್ಲ ನೀರು ಹೋಗ್ತಾ ಇದೆ, ಇದು ನುಣ್ಣಗೂ ಆಗ್ತಾನೇ ಇಲ್ಲ. ಆಮೇಲೆ ಬೇರೆ ಮಿಕ್ಸಿಗೆ ರುಬ್ಬಿಟ್ಟು ನಾನು ಅದರೊಳಗೆ ಪೇಸ್ಟ್ ಇದು ಸಣ್ಣಕ್ಕೆ ಮಾಡಿಕೊಂಡೆ ರುಬ್ಕೊಂಡು. ನೋಡಿ ಇವಾಗ ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರೊಳಗೆ ನೀವು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು ಸೊಪ್ಪು, ಈರುಳ್ಳಿ, ಒಂಚೂರು ಟೊಮೊಟೊ ಎಲ್ಲ ಹಾಕಿ ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ನಾನು ಹೆಸ್ರುಗಳಿಗೆ ಸ್ವಲ್ಪ ಕಾಂಬಿನೇಷನ್ಗೆ ಒಂದು ಆಲೂಗಡ್ಡೆ ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಲೂಗಡ್ಡೆ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಹೆಸ್ರು ಕಾಳು ಯಾಕೆ ಹಾಯ್ಕೊಳ್ಳಿ, ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅಂಗಡಿಯ ತಂದ್ರೊಳಗಡೆ ಇದಿರುತ್ತೆ, ಕಲ್ಲಿರುತ್ತೆ. ನನಗೆ ಗೊತ್ತಿರಲಿಲ್ಲ, ಒಂದು ದಿವಸ ಒಂದು ಬಸ್ಸಾರು ಮಾಡಿದ್ದೆ, ಅವಾಗ ಕಾಳು ಹುರಿದಿದ್ನಲ್ಲ, ಅದರೊಳಗಡೆ ಕಲ್ಲು ಸಿಕ್ಬಿಟ್ಟಿತ್ತು. ಅದಕ್ಕೆ ನಾನು ಯಾವಾಗಲೂ ಇನ್ಮೇಲೆ ಏನು ತಂದ್ರೂ ಕ್ಲೀನಾಗಿ ನೋಡಿಬಿಟ್ಟು ಹಾಕೋಣ ಅಂತ ಕ್ಲೀನಾಗಿ ಪ್ಲೇಟಲ್ಲಿ ನಾನು ತೆಗೆದ್ಬಿಟ್ಟು ಹಾಯ್ಕೊಂಡಿದ್ದೆ. ಹಾಯ್ಕೊಳ್ಳೋದಂದರೆ ಅದೇ ಇದು ಹಿಂಗೆ ಮಾಡ್ತಾರಲ್ವ, ಕಲ್ಗಿಲಿದ್ರೆ ನೋಡೋದು ಅಂತ, ಅದನ್ನ ಅಂತ ಹೇಳ್ತಾರೆ. ಹಂಗೆ ನೋಡ್ಕೊಬಿಟ್ಟು ಅದಕ್ಕೆ ನೆನಾಕಿದ್ದೆ ಫಸ್ಟೇ. ನೋಡಿ ಇದೆಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಸಾಗು ಥರ ಬೇಕಾದ್ರೆ ಸಾಗು ಥರ ಮಾಡ್ಕೊಬೋದು. ನಾನು ನೀರು ಸ್ವಲ್ಪ ಮುದ್ದೆಗೆ ಬೇಕಲ್ವಾ, ಮುದ್ದೆಗೆ ಅನ್ನಗೆ ಅಂದ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಇದೆ, ಏನು ಅನ್ಕೋಬೇಡಿ. ಇಲ್ಲಿ ಮನೆ ಏನೋ ಇದು ಮಾಡ್ತಾ ಇದ್ದಾರೆ, ಅದ್ರದ್ದು ಸೌಂಡು. ನೋಡಿ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನಾನು ಇವಾಗ ರೈಸಿಗೆ ಇಡ್ತಾಯಿದ್ದೀನಿ, ಅನ್ನಕ್ಕೂ ಇಟ್ಬಿಡೋಣ ಹಂಗೆ ಅಂತ. ಸಾರು ಕುದೀತಾ ಇದೆ. ನಾನು ಒಂದೊಂದು ಚೂರು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೆ, ಯಾಕೆಂದರೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಚಳಿಗೆ ಉಪ್ಪು ಖಾರನೂ ಗೊತ್ತಾಗೋದಿಲ್ಲ ಬಾಯಿಗೆ, ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ 2 ವಿಸಿಲ್ ಹೊಡ್ಸಿದ್ರೆ ಸಾಕು. ಇದು ಹೆಸ್ರು ಕಾಳು ನೀವು ನೈಟೇ ನೆನಾಕಿದ್ರೆ 1 ವಿಸಿಲ್ ಆದರೆ ಸಾಕು, ಯಾಕಂದರೆ ರಾತ್ರಿ ನೆಂದಿರುತ್ತಲ್ವ. ಇದು ನಾನು ಇವಾಗ ನೆನಾಕಿದ್ದೀನಲ್ವ, ಸ್ವಲ್ಪ ಗಟ್ಟಿ ಇರುತ್ತಲ್ವ, 2 ವಿಸಿಲ್ ಆದರೆ ಫುಲ್ಲು ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೆ 2 ವಿಸಿಲ್ ಹೊಡ್ಸ್ಕೊಳ್ಳಿ. ನಾನು ಆ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಅನ್ನಕ್ಕೂ ಅಕ್ಕಿ ತೊಳೆದ್ಬಿಟ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ. ನೀವು ಈ ಥರ ಮಾಡಿ ಸಾಂಬಾರು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹೆಸ್ರು ಕಾಳು ಎಷ್ಟು ತಂಪು ಗೊತ್ತಾ, ಹೊಟ್ಟೆ ನೋವೇನಾರ ಇದ್ದರೆ ಅದಕ್ಕೂ ತಂಪು, ಮತ್ತು ದೇಹಕ್ಕೂ ಒಳ್ಳೆಯದು. ಅದರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ. ಹೆಸ್ರು ಕಾಳಿಂದ ಎದೆನೋ ಬರಲ್ಲ ಅಂತ ಹೇಳ್ತಾರೆ, ಏನೇನೋ ಇದೆ, ಅದರಿಂದ ಪ್ರೋಟೀನು ಇರುತ್ತೆ. ಹೆಸ್ರು ಕಾಳು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಜಾಸ್ತಿ ಹೆಸ್ರು ಕಾಳು ಗ್ರೇವಿ, ಹೆಸ್ರು ಕಾಳು ಸಾಂಬಾರು, ಗೊಜ್ಜು ಇದನ್ನು ಮೊಳಕೆ ಕಟ್ಟಿರ್ತೀನಲ್ಲ ಅದು, ಮತ್ತು ಕಡಲೆಕಾಳು ಮೊಳಕೆ ಕಟ್ಬಿಟ್ಟು ಆ ಥರನೇ ಸಾಂಬಾರು ಮಾಡ್ಕೊತೀನಿ. ಸರಿ ಅಂತ ಅನ್ನಕ್ಕೂ ಇಟ್ಕೊತಾ ಇದ್ದೆ. ಇವಾಗ ನೈಟ್ ಅಲ್ವಾ ಅಡುಗೆಗೆ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಇದು ರೊಟ್ಟಿ ಗಿಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಚಪಾತಿ ಥರ. ಇರಲಿ ಬಿಡು, ಇವಾಗ ನಾಳೆಗೂ ಸಾಂಬಾರು ಆಗುತ್ತೆ ಅಂದ್ಬಿಟ್ಟು ನಾನು ಹೆಸ್ರು ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾರು ಮತ್ತು ಅನ್ನ ಮಾಡಿದೆ. ಆಗ ಸಂಜೆ 7:30 ಆಗೋಯಿತು. ನನ್ನ ಮಗಳನ್ನ ಟ್ಯೂಷನಿಂದ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೆ. ನನ್ನ ಮಗ ಒಬ್ಬನೇ ಟಿ ವಿ ನೋಡ್ತಾ ಇದ್ದ ಮನೇಲಿ. ನಾನು ಅದಕ್ಕೆ ಅವಳನ್ನ ಕರ್ಕೊಂಬಿಟ್ಟು ಬರ್ತಾಯಿದ್ದೀನಿ. ಟ್ಯೂಷನಿಗೆ ಹೋಗಿದ್ಲು ಅವಳು. ಇವನು ಹೋಗ್ತಾ ಇಲ್ಲ, ಇವಾಗ ಟ್ಯೂಷನಿಗೆ ಹೋಗೋದಿಲ್ಲ ಮಮ್ಮಿ ನಾನು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಸ್ವಲ್ಪ 6th ಸ್ಟ್ಯಾಂಡರ್ಡ್ ಅಲ್ವಾ, ಜಾಸ್ತಿ ಇರುತ್ತೆ, 5th ಅಲ್ವಾ, ಅವಳು ಓದೋದು ಜಾಸ್ತಿ ಇರುತ್ತೆ ಅಂತ ಟ್ಯೂಷನಿಗೆ ಹಾಕಿದ್ದೀನಿ. ಅವಳನ್ನ ಟ್ಯೂಷನಿಂದ ಕರ್ಕೊಬಂದೆ. ನೋಡಿದೆ ಸಾರು ಚೆನ್ನಾಗಿ ಬಂದಿತ್ತು. ನೋಡಿ ಫುಲ್ಲು ನೀವು ಗಟ್ಟಿ ಇನ್ನೂ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಬಿಸಿ ಮಾಡ್ಕೊಳ್ಳಿ. ನನಗೆ ಸಾಕು, ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿಗಿದ್ರೂ ಚೆನ್ನಾಗಿರುತ್ತೆ. ಆಯಿತು
ನನ್ನ ಮಗ ಮಾತಾಡೋದು ಕೇಳಿಸ್ಕೊಂಡ್ರೆ ಮಮ್ಮಿ ನನಗೆ ಹೆಲ್ಪ್ ಮಾಡ್ತೀನಿ ಮಮ್ಮಿ ನಿನಗೆ ಅಂತ ಹೇಳ್ತಾ ಇದ್ದ. ನಾನು ಅದಕ್ಕೆ ಅವರಿಗೆ ಚಪಾತಿ ಇದು ಬೆಳಗ್ಗೆ ಪೂರಿ ಮಾಡಿದ್ನಲ್ಲ ಅದ್ರದ್ದು ಸ್ವಲ್ಪ ಉಳ್ದಿತ್ತು ಅಂದ್ಬಿಟ್ಟು ಚಪಾತಿ ಒಂದು 3 ಆಗ್ತಿತ್ತು, ಅದಕ್ಕೆ ಅವರಿಗೆ ಚಪಾತಿ ಮಾಡಿ ಕೊಡ್ತಾಯಿದ್ದೀನಿ. ಮಮ್ಮಿ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾ ಇರ್ತಾನೆ ಯಾವಾಗಲೂ. ಏನು ಮಾಡ್ತೀನಿ ಮಮ್ಮಿ, ಮಾಡ್ತೀನಿ ಅಂತಾನೆ. ಏನಿಲ್ಲ ಬಂಗಾರಿ, ಓದ್ಕೋ ಹೋಗು, ಏನೋ ಡ್ರಾಯಿಂಗ್ ಮಾಡು, ಅದು ಮಾಡು ಅಂತ ಹೇಳ್ತಾ ಇರ್ತೀನಿ. ಅವ್ರು ಚಪಾತಿ ಎಲ್ಲ ಮಾಡಿಕೊಟ್ಟೆ. ನಾನು ಅದಕ್ಕೆ ಒಂದು 2 ಮುದ್ದೆ ಮಾಡಿಕೊಂಡು ನನಗೂ ಹಸ್ಬೆಂಡಿಗೆ ಅಂದ್ಬಿಟ್ಟು ಮುದ್ದೆಗೆ ಕುದಾಕ್ತಾ ಇದ್ದೀನಿ, ಮುದ್ದೆ ಬೇಯಾಕ್ತಿದ್ದೀನಿ. ನೀವು ಈ ಥರ ಮಾಡ್ತೀರಾ ಅಂತೇಳಿ ನಾನು ಮಾಮೂಲಿ ಒಂದು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಹಸಿಟ್ಟು ಕುದೀತಾ ಇರ್ಬೇಕಾದ್ರೆ ನಾನು ಮುದ್ದೆ ಕೋಲಲ್ಲಿ ಇದು ಮಾಡ್ಕೊತೀನಿ. ನಮ್ಮ ಅಮ್ಮ ಮನೆ ಕಡೆಯೆಲ್ಲ ಹಿಂಗೆ ಮಾಡೋದು. ಒಬ್ಬರೊಬ್ಬರು ಹಸಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಟ್ಟು ಅದೊಂಥರ ಮಾಡ್ತಾರೆ. ಅದು ನನಗೆ ಬರೋದಿಲ್ಲ, ಗಂಟಾಗ್ಬಿಡುತ್ತೆ ಅಂದ್ಕೊಂಡು ಎದ್ರುಕೊಂಡು ನಾನು ಮಾಡೋದೇ ಇಲ್ಲ. ನೋಡಿ ಇದನ್ನ ಒಂದು ಸ್ವಲ್ಪ 5 ನಿಮಿಷ ಬಿಡಿ, ಆಮೇಲೆ ಕೆಳಗೆ ಕುತ್ಕೊಂಡು ಕಾಲಲ್ಲಿ ಚೆನ್ನಾಗಿ ಮಸ್ತ್ಕೋಬೇಕು. ಚೆನ್ನಾಗಿ ಮಸ್ತ್ಕೊಂಡ್ರೆ ಆಮೇಲೆ ಒಂದು 5 ನಿಮಿಷ ನೀವು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು, ಚೆನ್ನಾಗಿ ಬರುತ್ತೆ. ಅಣಬೆ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಸಾಫ್ಟಾಗಿ ಬರುತ್ತೆ. ನನಗೆ ಜಾಸ್ತಿ ಮುದ್ದೆ ಅಂದರೆ ನನ್ನ ಫೇವ್ರೆಟ್. ನನಗೆ ಮುದ್ದೆ ಬೆಳಗ್ಗೆ ರಾತ್ರಿ ಇದ್ರೂ ನನಗೆ ಇಷ್ಟ. ನನಗೆ ಸಾಂಬಾರು ಯಾವ್ದಾರು ನೆನ್ನೆ ಸಾರು ಇದ್ರೂ ಬೇಕಾದ್ರೆ ಮುದ್ದೆ ಊಟ ಮಾಡ್ಕೊಬಿಡ್ತೀನಿ. ನೋಡಿ ತುಪ್ಪ ಹಾಕ್ಕೊಂಡು ನೀವು ಸಾರು ಚೆನ್ನಾಗಿ ಬಂದಿದೆ. ನೀವು ಬೇಕಾದ್ರೆ ನೀರು ಹಾಕ್ಕೊಳ್ಳಿ ಸ್ವಲ್ಪ, ನನಗೆ ಸಾಕು ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಹೆಸ್ರು ಕಾಳು ನೆಂಚ್ಕೊಂಡು ತಿಂದರೆ ನನಗೆ ಏನು ಬೇಡ, ಸಾಂಬಾರು ಬರೀ ಮುದ್ದೆ ಇದ್ರೆ ಸಾಕು. ಪ್ಲೇನ್ ಸಾರಿಗಾದರೂ ನಾನು ಊಟ ಮಾಡ್ಕೊಬಿಡ್ತೀನಿ. ನೋಡಿ ಈ ಥರ ಸಾಂಬಾರು ಆಗಿದೆ, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೆಸ್ರು ಕಾಳು ಎಷ್ಟು ಒಳ್ಳೆಯದು, ಹೊಟ್ಟೆ ನೋವಿಗೂ ಒಳ್ಳೆಯದು, ತಂಪು ತುಂಬ. ಅದಕ್ಕೆ ನಾನು ಗ್ರೇವಿ ಥರ ಮಾಡಿ ಸಾಂಬಾರು ಮಾಡಿಕೊಂಡೆ. ಇನ್ನೇನು ನೈಟ್ ಅಲ್ವಾ, ನೈಟು ಏನು ಮಾಡೋದು ಅಂತ ಅಂದ್ಕೊಂಡ್ರೆ ನಾಳೆಗೂ ಆಗುತ್ತೆ ಸಾಂಬಾರು ಅಂದ್ಕೊಂಬಿಟ್ಟು ಸಾಂಬಾರು ಮಾಡಿದೆ. ಊಟ ಎಲ್ಲ ಆಯಿತು. ನಾವು 8:30 ಅಷ್ಟೊತ್ತಿಗೆ ಊಟ ಮಾಡ್ಕೊತೀನಿ. ಮಕ್ಳಿಗೆ ಬೆಳಗ್ಗೆ ಸ್ಕೂಲ್ ಇರುತ್ತಲ್ಲ, 8:30ಗೆ ಊಟ ಮಾಡಿದ್ರೆ ಅವರಿಗೂ ಇದಾಗುತ್ತೆ ಅಂತ ಕ್ಲೀನಾಗಿ ಎಲ್ಲ ಊಟ ಎಲ್ಲ ಆಯಿತು. ಪಾತ್ರೆ ಎಲ್ಲ ತೊಳೆದು ನಾನು ಫುಲ್ ಎಲ್ಲ ಒಡ್ಸ್ಕೊತಾ ಇದ್ದೀನಿ. ನಾಳೆ ಶನಿವಾರಕ್ಕೆ ವಾರಕ್ಕಲ್ವ ನನಗೆಲ್ಲ ಆಗಿರುತ್ತೆ ಅಂದ್ಬಿಟ್ಟು ಕ್ಲೀನಾಗೆಲ್ಲ ಒಡ್ಸ್ಕೊಂಡು ನಾನು ಮನ್ಕೊಬಿಟ್ರೆ ನನಗೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ. ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.